ಅಣ್ಣ ಆದಿತ್ಯನೇ ಹೋಗಿ ಪಾರ್ವತಿನ ಕರ್ಕೊಂಡ್ ಬರ್ಲಿ ಅಂತ ಹೇಳಿದಾಗ ಹಿಂದು ಮುಂದು ನೋಡ್ದೆ ಒಂದು ಮಾತಾಡ್ದೆ ನೀನು ಹೊರಟು ಬಿಟ್ಟಿಯಲ್ಲಪ್ಪ. ಯಾಕೆ ಅಂತ ಕೇಳ್ಬೋದಾ? ಆದಿ, ಇಷ್ಟು ದಿನ ಯಾರಾದ್ರೂ ನಿನಗೆ ಒಂದ್ ಜವಾಬ್ದಾರಿನ ವಹಿಸಿದ್ರೆ ಅದನ್ನ ಮಾಡ್ಲೋ ಬೇಡವೋ ಅಂತ ನನ್ ಮುಖ ನೋಡ್ತಾ ಇದ್ದೆ, ನನ್ನ ಅಭಿಪ್ರಾಯ ಕೇಳ್ತಾ ಇದ್ದೆ. ಆದ್ರೆ ಇವತ್ತು ವೀರಣ್ಣ ಪಾರ್ವತಿನ ಕರ್ಕೊಂಡ್ ಬಾ ಅಂತ ಹೇಳಿದಾಗ ಬೇಡ ಅಂತಾನು ಹೇಳಲಿಲ್ಲ, ನನ್ ಕಡೆಗೆ ನೋಡ್ಲೂ ಇಲ್ಲ. ಹಾಗೆ ನಿನ್ನಷ್ಟಕ್ಕೆ ನೀನೇ ಹೊರಟೋದಿಯಲ್ಲಪ್ಪ. ಇದೆಲ್ಲ ಜಂಜಾಟದ ಮಧ್ಯದಲ್ಲಿ ಈಗ ನನಗೆ ನಿನ್ನ ಹತ್ರ ಈ ಪ್ರಶ್ನೆ ಕೇಳೋ ಅವಕಾಶ ಸಿಕ್ಕಿದೆ. ಹೇಳು ಮಗನೇ, ಯಾಕಪ್ಪ ಹಾಗೆ ಮಾಡಿದೆ? ಕೈ ಹಿಡಿಬೇಕಾಗಿದ್ದೊಳೆ ಕೈ ಬಿಟ್ಟಿದ್ದಾಳೆ. ನನ್ನಿಂದ ದೂರ ಇರಲೇಬೇಕು ಅಂತ ನಿರ್ಧಾರ ಮಾಡಿರೋ ಪಾರ್ವತಿಗೋಸ್ಕರ ಅಮ್ಮ ನಂಬಿಕೆನ ಕಳ್ಕೊಂಡ್ರೆ ತಪ್ಪಾಗುತ್ತೆ. ಬೇರೆ ಕಾರಣ ಹೇಳಿ ಬ್ಯಾಲೆನ್ಸ್ ಮಾಡಬೇಕು. ಅಮ್ಮ, ಜನನಿಯವ್ರ ತಂದೆ ಹೋಗು ಅಂದಾಗ ನಾನು ಯಾಕೆ ಹೋದೆ ಅಂದ್ರೆ, ನಮ್ಮಿಬ್ಬರ ಮಧ್ಯ ಸಂಬಂಧ ಕಲ್ಪಿಸಿರೋರು ಬರೀ ಜನನಿಯವ್ರ ತಂದೆ ಮಾತ್ರ ಅಲ್ಲ. ಎಷ್ಟೋ ಸರಿ ಚಿಕ್ಕಮ್ಮ ನಮ್ಮಿಬ್ಬರ ಬಗ್ಗೆ ಇಲ್ಲ ಸಲದ ಮಾತುಗಳನ್ನ ಆಡಿದ್ದಾರೆ, ಸಂಬಂಧಗಳನ್ನ ಹುಟ್ಟಾಕಿದ್ದಾರೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಲನೂ ನಿಮ್ಮ ಮಗ ಆ ಥರ ಅಲ್ಲ ಅಂತ ಪ್ರೂವ್ ಮಾಡೋ ಅನಿವಾರ್ಯತೆ ಇದೆಯಾ ಅಮ್ಮ? ಯಾರಾದರೂ ನನ್ನ ಕಳ್ಳ ಅಂತ ಅಂದ್ರೆ ನಾನು ಕಳ್ಳ ಅಂತ ಪ್ರೂವ್ ಮಾಡ್ಬೇಕಾಗಿರೋದು ಅವರು. ನಾನು ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡೋ ಅನಿವಾರ್ಯತೆ ನನಗಿಲ್ಲ ಅಲ್ವಾ? ನಾನು ಕಾನ್ಫಿಡೆಂಟ್ ಆಗಿರೋದೇ ತಪ್ಪ ಅಮ್ಮ. ಈ ಆರೋಪಗಳೆಲ್ಲ ನನಗೆ ಮಾಮೂಲಿಯಾಗಿ ಹೋಗಿದೆ ಅಮ್ಮ. ಅವರು ಪಾರ್ವತಿನ ಕರ್ಕೊಂಡ್ ಬಾ ಅಂತ ಹೇಳಿದಾಗ ಯಾಕೆ ಓಡ್ ಹೋದೆ ಅಂತ ನೀವು ನನ್ನ ಹತ್ರ ಕೇಳಿದ್ರಿ. ಅವರೇನೋ ಅವ್ರದೇ ಆದ ಹಠದಲ್ಲಿ ತಮ್ಮದೇ ಆದ ನಂಬಿಕೆಯಲ್ಲಿ ಬಂದಿದ್ರು. ಆ ಕ್ಷಣದಲ್ಲಿ ನಾನು ಹಠ ಹಿಡಿದು ನಾನು ಹೋಗಲ್ಲ, ನೀವೇ ಹೋಗಿ ಅಂತ ಹೇಳಿದ್ರೆ ಹಾಗದು ಇನ್ನೊಂದು ಜಗಳ ಕಾರಣ ಆಗ್ತಿತ್ತಲ್ವಾ ಅಮ್ಮ? ಅದು ಅಲ್ಲದೆ ಯಾಮಿನಿ ಜೊತೆ ನಿಶ್ಚಿತಾರ್ಥ ಆಗಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿದ್ದೀನಿ ತಾನೆ? ಹೌದಪ್ಪ. ಮತ್ತೆ ನಾನು ಹಾಗೆ ಹೋಗಿದ್ದಕ್ಕೆ ನಿಮ್ಗೆ ಈಗಲೂ ಅನುಮಾನ ಇದೆಯಾ ಅಮ್ಮ? ಇಲ್ಲಪ್ಪ, ಇಲ್ಲ, ಖಂಡಿತ ನನಗೀಗ ಅನುಮಾನ ಇಲ್ಲ. ನನಗೆ ಗೊತ್ತಿದೆಪ್ಪ, ನೀನು ನನ್ನ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ನಾನು ಹಾಕಿದ ಗೆರೆನ ನೀನು ದಾಟೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಆ ಕ್ಷಣಕ್ಕೆ ನನ್ನ ಮನಸ್ಸಿನಲ್ಲಿ ಒಂದು ಅನುಮಾನದ ಅಲೆ ಎದ್ದು ಬಿಡ್ತು. ಅದನ್ನ ಹಾಗೆ ಇಟ್ಕೊಂಡ್ರೆ ಆಮೇಲೆ ಅದು ಬಿರುಗಾಳಿ ಆಗಿ ಕಾಡಬಾರ್ದು ನೋಡು. ಅದಕ್ಕೆ ನಿನ್ನ ಹತ್ರ ಕೇಳಿ ಅನುಮಾನ ಪರಿಹರಿಸ್ಕೊಳ್ಳೋದು ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ಕೇಳ್ದೆ. ನಿನ್ಗೇನು ಬೇಜಾರಿಲ್ಲ ತಾನೆ? ನೀನೇನು ತಪ್ಪು ತಿಳ್ಕೊಳ್ಳಲ್ಲ ತಾನೆ ಆದಿ? ಖಂಡಿತ ಇಲ್ಲ ಅಮ್ಮ. ಈಗ ಆ ದೇವರೇ ಬಂದು ನಿನ್ನ ಪಾರ್ವತಿಯ ಮಧ್ಯದಲ್ಲಿ ಮಧುರವಾದ ಸಂಬಂಧ ಇದೆ ಅಂತ ಹೇಳಿದ್ರು ಕೂಡ ನಾನ್ ನಂಬೋದಿಲ್ಲಪ್ಪ. ಯಾಕೆ ಹೇಳು? ಯಾಕಮ್ಮ? ನಾನು ದೇವ್ರ ತರ ಇರೋ ನಿನ್ನನ್ನ ನಂಬ್ತೀನಿ. ಒಂದು ಗಂಡು ಹೆಣ್ಣಿನ ಮಧ್ಯೆ ಇರುವಂತಹ ಪವಿತ್ರವಾದ ಸ್ನೇಹಕ್ಕೆ ಯಾರ್ಯಾರೋ ಏನೇನೋ ಅರ್ಥಗಳನ್ನ ಕೊಟ್ಬಿಡ್ತಾರೆ. ಅದನ್ನ ಪ್ರೀತಿ ಅಂತ ತಪ್ಪಾಗಿ ಭಾವಿಸ್ತಾರೆ. ಯಾರ್ಯಾರೋ ಏನೇನೋ ಅಂದ್ರು ಅಂತ ನೀನ್ ತಲೆ ಕೆಡಿಸ್ಕೋಬೇಡಪ್ಪ. ಒಂದ್ ವೇಳೆ ನಿನ್ನ ಮನಸ್ಸಿನಲ್ಲಿ ಅಂಥ ಭಾವನೆ ಇದ್ದಿದ್ರೆ ನೇರವಾಗಿ ನನ್ನ ಹತ್ರ ಹೇಳ್ತಿದ್ಯಲ್ಲ, ಯಾಕೆ ಹಿಂಜರಿತಿದ್ದೆ ನೀನು? ಅಲ್ವಾ ಅದೇ? ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಮುದ್ದಿನ ಮಗ. ಮನೆ ಕೆಲ್ಸದವಳನ್ನ ಪ್ರೀತಿ ಮಾಡುವಂತ ತಪ್ಪನ್ನ ನೀನ್ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆಪ್ಪ. ಆದಿ, ನಾಳೆನೆ ನಿಶ್ಚಿತಾರ್ಥ. ಅದು ಇದು ಅಂತ ಏನೇನೋ ಯೋಚನೆ ಮಾಡಿ ನಿದ್ದೆ ಕೆಡದೆ ಆರಾಮಾಗಿ ನಿದ್ದೆ ಮಾಡು. ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಹೇಳಪ್ಪ. ಸರಿ.
ಬದುಕಿರೋವರೆಗೂ ಈ ನಿಶ್ಚಿತಾರ್ಥ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಅದ್ ಹೇಗೆ ನೀನು ನಿಶ್ಚಿತಾರ್ಥ ಮಾಡ್ತೀಯೋ ನಾನು ನೋಡ್ತೀನಿ. ಆದಿತ್ಯನ್ ಮದುವೆಗೆ ಸಂಬಂಧಪಟ್ಟ ಹಾಗೆ ಒಂದಲ್ಲ ಒಂದು ತೊಂದರೆ ಬರ್ತಾನೆ ಇದೆಯಲ್ಲ, ಯಾಕೆ ಹೀಗೆ ರಘು? ಆದಿತ್ಯ ಪಾರ್ವತಿ ಮನಸ್ಸಲ್ಲಿ ಸ್ನೇಹ ಅನ್ನೋ ಭಾವನೆ ಬಿಟ್ರೆ ಬೇರೆ ಏನೂ ಇಲ್ಲ. ಆ ನಂಬಿಕೆ ನನಗಿದೆ. ಆದ್ರೆ ವೀರಣ್ಣನ ಹಠಮಾರಿ ಧೋರಣೆ, ಆಗದೆ ಇರೋದು ಆಗ್ಲೇಬೇಕು ಅಂತ ಧರಣಿ ಕೂತಿರೋದು, ಇದೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವು ಆಗ್ತಿದೆ, ತುಂಬಾ ಆತಂಕನೂ ಆಗ್ತಿದೆ. ಅವತ್ತು ಗುರುಗಳು ಮನೆಗೆ ಬಂದು ಆದಿ ಜಾತಕ ನೋಡಿ ಗಂಡಾಂತರಗಳಿವೆ ಅಂತ ಹೇಳಿದ್ರು. ಅದು ಇದೇನಾ? ಒಂದ್ರ ಮೇಲೊಂದು ಸಮಸ್ಯೆ ಬರ್ತಾನೆ ಇದೆಯಲ್ಲ ರಘು. ಇದ್ರಿಂದ ಆದಿ ಮನಸ್ಸಿಗೆ ಅದೆಷ್ಟು ನೋವಾಗಿರ್ಬೇಡ. ಮೊದ್ಲು ಫಿಕ್ಸ್ ಆಗಿದ್ದ ಮದುವೆ ಮುರಿದು ಬಿತ್ತು. ಅದರಿಂದ ಹೊರಗೆ ಬರೋಕೇನೆ ತುಂಬಾ ಸಮಯ ಬೇಕಾಯ್ತು. ಈಗ ಮತ್ತೆ ಅವನ ಜೀವನದಲ್ಲಿ ಒಂದು ಹೊಸ ಆಶಾಕಿರಣ ಮೂಡ್ತಾ ಇದೆ ಅನ್ನೋವಾಗ್ಲೇ ಇದೊಂದು ತೊಡಕು. ಇದು ನಮ್ಮವರಿಂದನೇ ನಮಗ ಅನ್ಯಾಯ ಆಗುವಂತ ಭೀತಿ. ಯಾಕೆ ಹೀಗೆಲ್ಲ ನಡೀತಿದೆ? ವೀರಣ್ಣನಿಂದ ನಾನಿದನ್ನ ಖಂಡಿತ ನಿರೀಕ್ಷೆ ಮಾಡಿರ್ಲಿಲ್ಲ ರಘು. ಒಂದು ಕಡೆ ಹೆಂಡತಿ, ಇನ್ನೊಂದು ಕಡೆ ಸ್ನೇಹಿತ, ಮಧ್ಯದಲ್ಲಿ ಮಗನ್ ಭವಿಷ್ಯ. ಅಂತ ಪರಿಸ್ಥಿತಿಯಲ್ಲಿ ಯಾರ ಜೊತೆ ನಿಲ್ಬೇಕು ನಾನು? ಹೇಗದನ್ನ ನಿಭಾಯಿಸ್ಲಿ? ಅಖಿಲ ಮನಸ್ಸನ್ನ ಹೇಗೆ ಬದಲಾಯಿಸ್ಲಿ? ಅಮ್ಮ, ನಡೆದಿರೋ ಘಟನೆ ಬಗ್ಗೆ ಏನಾದ್ರೂ ಹೇಳೋದಿದ್ಯಾ ಪಾರ್ವತಿ? ಇಲ್ಲ ಅಮ್ಮ, ನನ್ ಮನ್ಸಲ್ಲಿದ್ದನ್ನ ಆಗ್ಲೇ ಎಲ್ರ ಮುಂದೆ ಹೇಳಿದ್ನಲ್ಲ. ಸರಿ, ಏನ್ ಬಂದಿದ್ದು? ಅಮ್ಮ, ಬೆಳಿಗ್ಗೆಯಿಂದ ಏನಾದ್ರೂ ತಿನ್ನೋದಿರ್ಲಿ, ಒಂದ್ ಲೋಟ ನೀರ್ ಕೂಡ ಕುಡ್ತಿಲ್ಲ. ಆಗಿರೋ ಘಟನೆಯಿಂದ ನಿಮ್ ಮನ್ಸಿಗೆ ಬೇಜಾರಾಗಿದೆ ಅಂತ ನನಗ್ ಗೊತ್ತು. ಹಾಗಂತ ಊಟ ತಿಂಡಿ ಬಿಟ್ಟು ಕೂತ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಏನ್ ಬೇಕಾದ್ರೂ ಆಗೋಗ್ಲಿ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ನಿಮಗ್ ನಿಮ್ ಆರೋಗ್ಯದ ಬಗ್ಗೆ ಚಿಂತೆ ಇಲ್ಲದೆ ಇರ್ಬೋದು, ಆದ್ರೆ ನಮ್ಗೆ ನಿಮ್ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ದಯವಿಟ್ಟು ಖಾಲಿ ಹೊಟ್ಟೆಲಿರ್ಬೇಡಿ. ನಮ್ಗೋಸ್ಕರ ಒಂದ್ ಚೂರಾದ್ರೂ ಊಟ ಮಾಡಿ ಅಮ್ಮ. ನಿಮ್ ದಮ್ಮಯ್ಯ ಅಂತೀನಿ. ನೀವ್ ಬಂದ್ರೆ ಅಪ್ಪವರು ಬರ್ತಾರೆ, ಎಲ್ರೂ ಊಟ ಮಾಡ್ತಾರೆ. ಬನ್ನಿಮ್ಮ. ಮನೆಗೆ ಬಂದಿರೋ ಅತಿಥಿ ಶತ್ರು ಆದ್ರೂ ಸರಿ, ಉಪವಾಸ ಹೋಗ್ಬಾರ್ದು ಅನ್ನೋ ಮನಸ್ಸಿನೋಳು ನಾನು. ಅಂಥದ್ರಲ್ಲಿ ಅಣ್ಣನ ಸ್ಥಾನದಲ್ಲಿರೋ ವೀರಣ್ಣ ಉಪವಾಸ ಧರಣಿ ಕೂತಿರೋವಾಗ ನಾನ್ ಹೇಗ್ ತಾನೇ ತಿನ್ನಕ್ ಮನ್ಸು ಬರುತ್ತೆ? ಇಷ್ಟೆಲ್ಲ ಬೆಳವಣಿಗೆ ನಡೆದ್ರು ನಾಳೆ ಆದಿ ಯಾಮಿನಿಯ ನಿಶ್ಚಿತಾರ್ಥ ನಡೀಲೇಬೇಕು. ನಾನು ರಾಜಾರೋಷವಾಗಿ ತಲೆ ಎತ್ಕೊಂಡು ಈ ಮನೆಯಿಂದ ಹೊರಡಬೇಕು. ಆದ್ರೆ ಹೇಗೆ ಹೇಗೆ? ಅಮ್ಮ, ಯಾರೇ ಅಡ್ಡ ಬಂದ್ರು ನಾಳೆ ದೊಡ್ಡ ಯಜಮಾನ್ರು ಯಾಮಿನಿ ಮೇಡಮ್ ನಿಶ್ಚಿತಾರ್ಥ ನಡ್ದೇ ನಡೆಯುತ್ತೆ. ನೀವ್ ಧೈರ್ಯವಾಗಿರಿ. ನಿಮ್ಮ ಆಸೆ ಖಂಡಿತ ನೆರವೇರುತ್ತಮ್ಮ. ಈ ಮನೆಯಿಂದ ಯಾವ ಮುಹೂರ್ತದಲ್ಲಿ ನಿಶ್ಚಿತಾರ್ಥಕ್ಕೆ ಹೋಗ್ಬೇಕು ಅಂತ ನೀವ್ ಅನ್ಕೊಂಡಿದ್ದೀರೋ ಅದೇ ಸಮಯದಲ್ಲಿ ಹೊರಡ್ತೀರಾ. ಧೈರ್ಯವಾಗಿರಿ. ಪಾರ್ವತಿಯವರೇ, ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತನಾದ್ರೂ ಹೇಳಿ. ನನಗೆ ಅರ್ಥ ಆಗ್ಲಿಲ್ಲ.
ನಿಮ್ಮನ್ನ ಒಂದ್ ಮಾಡ್ಬೇಕು ಅಂತ ಓಡೋಡ್ ಬಂದು ನಮ್ಮಪ್ಪ ಇವತ್ತು ಒಂಟಿಯಾಗಿ ನಿಮ್ ಪ್ರೀತಿಗೋಸ್ಕರ ಮನೆ ಬಾಗ್ಲು ಮುಂದೆ ಧರಣಿ ಕೂತಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನೀವು. ನೀವಿಬ್ರು ಒಂದಾಗ್ಲಿ ಅಂತ ಅನ್ನ ನೀರು ಬಿಟ್ಟು ಕೂತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಿಮಗೊಂದು ಸ್ವಲ್ಪನೂ ಕರುಣೆ ಬರ್ತಾ ಇಲ್ವಾ? ಅಥವಾ ನೀವಿರೋದೇ ಹೀಗ? ಜನನಿಯವರೇ, ನಾನು ಈಗಲೇ ಹೋಗಿ ಬುದ್ಧಿಯವ್ರಿಗೆ ಊಟ ಕೊಟ್ಟು ಬರ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಊಟ ಕೊಡೋದಲ್ಲ, ನೀವು ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ. ನಾನು ಮಾತಾಡದ್ನಲ್ಲ. ಏನಂತ? ಊರಲ್ಲಿ ಭಾವನ್ ಮೇಲೆ ನನಗೆ ಪ್ರೀತಿ ಇತ್ತು, ಈಗಲೂ ಇದೆ ಅಂದವರು ಈಗ ಅತ್ತೆ ಮುಂದೆ ಯಾಕೆ ಸುಳ್ಳು ಹೇಳಿದ್ರಿ? ಭಯನಾ? ಅಥವಾ ಅತ್ತೆ ನಿಮ್ಮೇಲಿಟ್ಟಿರೋ ನಂಬಿಕೆ ಅನ್ನೋ ಕೊಂಡಿ ಕಳಚಿ ಬೀಳುತ್ತೆ ಅನ್ನೋ ಆತಂಕನ? ಯಾರಿಗೋಸ್ಕರನೋ ಬದುಕಬೇಡಿ ಪಾರ್ವತಿಯವರೇ, ನಿಮಗೋಸ್ಕರ ಬದುಕಿ. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋರ್ಗೋಸ್ಕರ ಬದುಕಿ. ಅಪ್ಪ ಆಗ್ಲಿ ಅಖಿಲಮ್ಮ ಆಗ್ಲಿ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಾರೆ. ಹಾಗಾದ್ರೆ ಭಾವ ಭಾವ ದಯವಿಟ್ಟು ನಿಮಗೆ ನೀವೇ ಮೋಸ ಮಾಡ್ಕೋಬೇಡಿ ಪಾರ್ವತಿಯವರೇ. ನೋಡಿ, ನನಗೆ ಚಿಕ್ಕ ವಯಸ್ಸಿಂದಾನು ನಮ್ಮ ಅಪ್ಪನ ಮೇಲೆ ಅಜ್ಜಯ್ಯನ ಮೇಲೆ ಪ್ರೀತಿ ಇತ್ತು. ಆದ್ರೆ ಮನೆಯವರನ್ನ ಬಿಟ್ಟು ಹೊರಗಿನವ್ರ ಮೇಲೆ ಪ್ರೀತಿ ಹುಟ್ಟಿತು ಅಂದ್ರೆ ಅದು ಪ್ರೀತಿ ಮೇಲೆ ಮಾತ್ರ. ಕೊನೆಗೂ ನಿಮ್ಮ ಭಾವನ ಪ್ರಯತ್ನದಿಂದ ನಾನ್ ಪ್ರೀತಿಸಿದವನೇ ಮದ್ವೆ ಆದೆ. ಈಗ ಚೆನ್ನಾಗೂ ಇದ್ದೀನಿ, ಅದು ನೀವು ನೋಡ್ತಾ ಇದ್ದೀರಾ ಅಲ್ವಾ? ಆದ್ರೆ ಭಾವನ ನಿಮ್ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡಿದ್ ನಿಮ್ ಕಥೆ ಏನು? ನೀನು ಈ ಮನೆ ಕೆಲಸದೋಳೆ ಅಲ್ವಾ? ಸಾಲ ನಿಂತು ಅಮ್ಮವ್ರೆ. ಬಾ ಸಾವಿತ್ರಿ, ಏನ್ ವಿಷಯ? ಅಮ್ಮವ್ರೆ, ಇದುವರೆಗೂ ನೀವು ಕೆಲಸದವ್ರನ್ನೆಲ್ಲ ಮನೆ ಮಕ್ಕಳ ಥರ ನೋಡ್ಕೊಂಡಿದ್ದೀರಾ. ನಾವು ಅಷ್ಟೇ, ನೀವೇನೇ ಕೊಟ್ಟರು ಅದನ್ನ ಕಣ್ಣು ಹೊತ್ಕೊಂಡು ತಗೊಂಡಿದ್ದೀವಿ. ಆದರೆ ಇವತ್ತು ಯಾಕೋ ನೀವು ಕೊಟ್ಟಿರೋ ಈ ಸೀರೆ ಉಟ್ಕೊಳಕ್ ಮನ್ಸು ಬರ್ತಿಲ್ಲ ಅಮ್ಮವ್ರೆ. ಈ ಸಂದರ್ಭದಲ್ಲಿ ನೀವು ಭಾವನ್ನ ಕಳ್ಕೊಂಡ್ರೆ ಇನ್ ಯಾವತ್ತು ನೀವೇ ಬೇಕು ಅಂದ್ರೂ ಭಾವ ನಿಮಗ್ ಸಿಗಲ್ಲ ಪಾರ್ವತಿಯವರೇ, ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ಕಷ್ಟ ಆದ್ರೂ ನಾವು ಪ್ರೀತಿ ಮಾಡಿರೋರ್ನ ಪಡ್ಕೊಳ್ಳೋದೆ ಪ್ರೀತಿಗಿರೋ ನೀಯತ್ತು, ಪ್ರೇಮಿಗಳಿಗಿರೋ ತಾಕತ್ತು. ನಿಮ್ ಜೀವನ, ಭಾವನ್ ಬದುಕು ಎರಡು ಈಗ ನಿಮ್ ಕೈಲಿದೆ ಪಾರ್ವತಿಯವರೇ. ನಾನು ಸಿಗ್ಲಿಲ್ಲ ಅಂದ್ರೆ ಯಜಮಾನ್ರು ಏನೂ ಮಾಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಏನ್ ನಿಮ್ ಮಾತಿನ ಅರ್ಥ? ಭಾವ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಅಂತನಾ? ಛೆ, ನಾನು ಯಜಮಾನ್ರನ್ನ ಮದ್ವೆ ಆಗಿಲ್ಲ ಅಂದ್ರು ಅವ್ರ ಜೀವನ ನಡೆಯುತ್ತೆ. ಯಾಕೆ ಅಂದ್ರೆ ಅವ್ರ ಬೆನ್ನ ಹಿಂದೆ ಇರೋದು ಅಮ್ಮ. ಅವರೇ ಅವ್ರಿಗೆ ಸಹಾಯ ಮಾಡ್ತಾರೆ. ನನಗೆ ಪ್ರೀತಿಗಿಂತ ನಂಬಿಕೆನೇ ಮುಖ್ಯ. ನೀವೀಗ ಅತ್ತೆ ನಂಬಿಕೆನ ಉಳಿಸ್ಕೊಂಡಿರ್ಬೋದು, ಆದ್ರೆ ಭಾವನ್ ನಂಬಿಕೆನ ಕಳ್ಕೊಂಡಿಲ್ವಾ ಪಾರ್ವತಿಯವರೇ? ಪ್ರೀತಿಲಿ ನಂಬಿಕೆ ಸೋತ್ರು ಪರವಾಗಿಲ್ಲ, ಆದ್ರೆ ನಿಯತ್ತಲ್ಲಿ ನಂಬಿಕೆ ಸೋಲ್ಬಾರ್ದು. ನನ್ನ ಒಂದು ನಿರ್ಧಾರದಿಂದ ಇಡೀ ಅರಸನಕೋಟೆ ಭವಿಷ್ಯ ನಿಂತಿತ್ತು. ಅಖಿಲಮ್ಮನ ಆಸೆಗೆ ತಣ್ಣೀರೆಚ್ಚಿ ಜೀವನ ಪೂರ್ತಿ ಅವ್ರ ಕಣ್ಣೀರಿಗೆ ಕಾರಣ ಆಗೋಕೆ ನನಗಿಷ್ಟ ಇರಲಿಲ್ಲ. ಅದಕ್ಕೆ ನನ್ನ ಮನಸ್ಸು ಒಪ್ಪೋದೂ ಇಲ್ಲ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅಲ್ಲ ಪಾರ್ವತಿಯವರೇ, ನನ್ಗೇನ್ ಈ ತಾಳಿ ನಿನ್ ಕುತ್ತಿಗೆಯಲ್ಲಿ ಶಾಶ್ವತವಾಗಿರ್ಬೇಕು, ಯಾವಾಗ್ಲೂ ನೀನ್ ನನ್ನ ಜೊತೆಲೇ ಇರ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೆ ಅದ್ಯಾವುದು ಪ್ರಯೋಜನ ಆಗ್ಲಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನೀನು. ಎಷ್ಟು ಸಾಲದು ಅಂತ ನಿನ್ನಿಂದ ಕಿತ್ತೋಗಿರೋ ನಮ್ಮ ಪ್ರೀತಿನ ಒಂದು ಮಾಡೋದಕ್ಕೆ
ಅಷ್ಟು ದೂರದಿಂದ ಜನನಿಯವ್ರ ತಂದೆ ಬಂದಿದ್ದಾರೆ. ನನ್ನ ಒಪ್ಕೊಳ್ಳೋಕೆ ಒಂದು ವೇದಿಕೆ ಸಿಕ್ಕಿದ್ರು ಅದನ್ನ ಬಳಸ್ಕೊಳ್ದೆ ಹಾಳು ಮಾಡ್ಕೊಂಡೆ. ನನ್ನ ಪ್ರೀತಿ ಜೊತೆಗೆ ನನ್ನ ಜೀವನನೂ ಹಾಳು ಮಾಡಿದೆ. ನಿನ್ನಿಂದಾಗಿ ಜನನಿಯವ್ರ ತಂದೆ ಮತ್ತೆ ಅಮ್ಮನ ಜೊತೆ ನಿಷ್ಠೂರ ಮಾಡ್ಕೊಂಡಿದ್ದಾರೆ. ಚಳಿ ಗಾಳಿ ಅಂತ ಲೆಕ್ಕಿಸದೆ ಉಪವಾಸ ಇದ್ದು ಇವಾಗ ಧರಣಿ ಕೂತಿದ್ದಾರೆ. ಇಷ್ಟೆಲ್ಲ ಆದ್ರೂ ನಿನ್ ಮನ್ಸು ಕರೆಕ್ಟಿಲ್ಲ ಅಲ್ವಾ? ಅವ್ರು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ನಮ್ ಪ್ರೀತಿಗೋಸ್ಕರ, ನಮ್ಮಿಬ್ರನ್ನ ಒಂದು ಮಾಡೋದಕ್ಕೋಸ್ಕರ. ಆದ್ರೆ ನೀನ್ ಮಾತ್ರ ಏನು ಗೊತ್ತಿಲ್ಲದೆ ಇರೋಳ್ ತರ ಅಮ್ಮನ ಮುಂದೆ ಒಳ್ಳೆಯವಳಾಗಿದ್ದು ಮನೆ ತುಂಬಾ ಆರಾಮಾಗಿ ಓಡಾಡ್ಕೊಂಡಿದ್ಯಾ ಅಲ್ವಾ? ಪ್ರೀತಿ ಅಕ್ಕರೆ ತೋರಿಸೋ ಜನನಿಯವ್ರ ತಂದೆ ತ್ಯಾಗಕ್ಕೂ ಬೆಲೆ ಇಲ್ಲ. ನಿನ್ನ ಹುಚ್ಚನ್ ತರ ಪ್ರೀತಿಸೋ ನನ್ನ ಅನುರಾಗಕ್ಕೂ ಬೆಲೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಈ ತಾಳಿಗೂ ಬೆಲೆ ಇರಲ್ಲ ಅಲ್ವಾ? ತಾಳಿ ಕಟ್ಟಿರೋ ಗಂಡನೇ ಬೇಡ ಅಂದಮೇಲೆ ನಾನ್ ಕಟ್ಟಿರೋ ಈ ತಾಳಿ ಇಟ್ಕೊಂಡು ಏನ್ ಮಾಡ್ತೀಯ? ಯಾವ ಪುರುಷಾರ್ಥಕ್ಕೆ ಇದನ್ನ ಕಟ್ಕೊಂಡಿದ್ಯಾ? ಒಂದ್ ವೇಳೆ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಮುಂದೆ ನನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಹೇಳ್ಬಿಡು. ನೀನ್ ಹಣೆ ಬರನ ಇಷ್ಟು ಅಂತ ಸುಮ್ಮನಾಗ್ಬಿಡ್ತೀನಿ. ಆದ್ರೆ ಆತರ ಎಲ್ಲ ಏನು ಇಲ್ಲ, ನಾನು ತುಂಬಾ ಒಳ್ಳೆಯವಳು, ಆತರ ಎಲ್ಲ ಏನು ಮಾಡಲ್ಲ ಅಂತ ಇದ್ರೆ ಅದು ಬೇಡವೇ ಬೇಡ, ಕಿತ್ತು ಬಿಸಾಕು. ಅವಾಗ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನಂಬ್ತೀನಿ. ಹೇಳು, ಕಿತ್ತು ಬಿಸಾಕ್ತ್ಯಾ? ಹೇಳು ಒಂದೇ. ನಿನ್ನನ್ನೇ ಕೇಳ್ತಾ ಇರೋದು. ನನ್ನ ಬಗ್ಗೆ ಸಾವಿತ್ರಮ್ಮ ಮಾತಾಡಿದಾಗ ಅವ್ರ ಮೇಲೆ ಕೂಗಾಡ್ತಿಯಲ್ಲ, ಎಲ್ಲೋಯ್ತು ಇವಾಗ ರೌದ್ರಾವತಾರ? ತಾಕತ್ತಿದ್ರೆ ಈ ತಾಳಿನ ತೆಗಿ, ನಾನು ನೋಡ್ತೀನಿ. ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು. ತಾಳಿನ ತೆಗಿತೀಯಾ? ಈ ತಾಳಿನ ನಾನ್ ತೆಗಿಯಲ್ಲ. ಯಾಕೆ ತೆಗಿಯಲ್ಲ? ಹಾಗಾದ್ರೆ ನಿಂಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಮತ್ತ್ಯಾಕೆ ತಾಳಿ ತೆಗಿಯಲ್ಲ? ತಾಳಿ ಕಟ್ಟಿದ್ ನೀವೇ ತಾನೆ. ನಿಮಗ್ ಬೇಡ ಅನ್ಸಿದ್ರೆ ನೀವೇ ತೆಗೆದ್ಬಿಡಿ. ಸಂಸ್ಕೃತಿಯ ಪ್ರತೀಕ ಪಾರು ಅಂತ ಅನ್ಕೊಂಡಿದ್ದೆ. ಪ್ರಾಣ ಹೋದ್ರೂ ತಾಳಿ ತೆಗೆಯಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ತಾಳಿ ಹೆಣ್ಣಿಗೆ ತಾಳ್ಮೆ ಕಲಿಸುತ್ತೆ ಅಂತ ಹೇಳ್ತಾ ಇದ್ದೆ. ನಿನಗ್ ತಾಳಿ ಬಗ್ಗೆ ಇದ್ದಿದ್ದ ಗೌರವ ಕಂಡು ನಾನು ಹೆಮ್ಮೆ ಪಡ್ತಾ ಇದ್ದೆ. ಆದ್ರೆ ಇವತ್ತು ನೀವೇ ತಾಳಿ ತೆಗಿರಿ ಅಂತ ಅದು ಯಾವ ಬಾಯಿಂದ ಹೇಳಿದೆ? ಹಾಗೆ ಹೇಳೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು? ತಾಳಿ ಬಗ್ಗೆ ನಿನಗೆ ಎಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಗೌರವ ಇದೆ. ಆದ್ರೆ ನಿನ್ ತರ ನನ್ನ ಮನ್ಸು ಕಲ್ಲಾಗಿಲ್ಲ. ತಾಳಿ ಕಟ್ಟಿದ್ದೀನಿ, ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ಅಪ್ಪ, ಏನೇ ಆದ್ರೂ ಅವ್ರು ಈ ರೀತಿ ಕೂತಿರೋದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಅಪ್ಪ. ಮನ್ಸಿಗೆ ತುಂಬಾ ಸಂಕಟ ಆಗ್ತಾ ಇದೆ. ನಮ್ಗೆ ಇಷ್ಟು ದುಃಖ ಆಗ್ತಾ ಇರ್ಬೇಕಾದ್ರೆ ಪಾಪ ಜನನಿ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಕಾರಣ ಏನೇ ಇರ್ಲಿ,
ಅವ್ರು ಈ ರೀತಿ ಉಪವಾಸ ಸತ್ಯಾಗ್ರಹ ಕೂತಿರೋದು ನಮ್ಗೆ ಯಾರಿಗೂ ಶ್ರೇಯಸ್ಸಲ್ಲ ಅಪ್ಪ. ನೀವಾದ್ರೂ ಹೋಗಿ ಒಂದ್ಸತಿ ಮಾತಾಡ್ಬೋದಾ? ಏನಪ್ಪ ಮಾತಾಡ್ಲಿ, ಏನ್ ಮಾತಾಡ್ಲಿ? ನಿಮ್ ಪ್ರೀತಿಗೆ ಅಡ್ಡ ನಿಂತಿರೋ ಅಖಿಲನ ಒಪ್ಸಕ್ ಆಗದಿರೋ ಒಂದು ಗಂಡ ನಾನು. ನಿಮ್ ಪ್ರೀತಿಗೆ ಸಹಾಯ ಮಾಡಕ್ ಆಗದಿರೋ ತಂದೆ ನಾನು. ನನ್ನ ಸೊಸೆಯ ಸಹಾಯಕ್ಕೆ ನಿಲ್ಲಕ್ ಆಗದೆ ಇರೋ ಮಾವ ನಾನು. ವೀರಯ್ಯ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನನಗೆ ಧೈರ್ಯ ಇಲ್ಲಪ್ಪ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ಮಗನೇ. ಐ ಆಮ್ ವೆರಿ ಸಾರಿ. ನಿಮ್ಮಪ್ಪ ಸೋತ್ ಬಿಟ್ಟ. ಪತ್ನಿಯನ್ನ ಪ್ರೀತಿಸೋನ್ನ ಶ್ರೇಷ್ಠ ಅಂತಾರೆ, ಪತ್ನಿಯನ್ನ ಗೌರವಿಸೋನ್ನ ಸರ್ವಶ್ರೇಷ್ಠ ಅಂತಾರೆ. ಪತ್ನಿ ಸೆರಗಲ್ಲಿ ಗುಲಾಮನಾಗಿರ್ತಾನಲ್ಲ ಅವನನ್ನೇನಂತಾರೆ? ಪತ್ನಿ ಸೆರಗಲ್ಲಿ ಗುಲಾಮನಾಗಿರ್ತಾನಲ್ಲ ಅವನನ್ನೇನಂತಾರೆ? ಅಪ್ಪ, ಅವ್ರು ಹಾಗಂದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರ ಮಾತು ಹೊರಟು, ಆದ್ರೆ ಮನ್ಸು ಮಗು ತರ. ಆದಿತ್ಯ, ವೀರಣ್ಣನ ಹೃದಯವಂತಿಕೆ ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವನ ಮಾತಿನಿಂದ ನನಗೆ ಬೇಜಾರಾಗಿದ್ದು ನಿಜ. ಆದರೆ ಅವನ ಮೇಲೆ ಸಿಟ್ಟು ಬರ್ತಿಲ್ಲ. ಅವನಿಗೆ ಅನ್ಸಿದ್ದನ್ನ ಅವನು ಹೇಳಿದ್ದಾನೆ. ಅದು ಪೂರ್ತಿ ನಿಜಾನೂ ಅಲ್ಲ, ಪೂರ್ತಿ ಸುಳ್ಳು ಅಲ್ಲ. ಅವ್ರವ್ರ ದೃಷ್ಟಿಕೋನ ಅಷ್ಟೆ. ವೀರಣ್ಣನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಅವನು ಹೇಳಿದ್ದು ಸರಿ ಅನಿಸ್ಬೋದು. ಅಖಿಲ, ಆದಿತ್ಯ ಪಾರ್ವತಿ ಇಬ್ಬರನ್ನು ಕೂರಿಸಿ ಅವ್ರ ಜೊತೆ ಸಮಾಧಾನವಾಗಿ ಮಾತಾಡಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ದಯವಿಟ್ಟು ತಿಳ್ಕೊ ಅಂತ ನಾನು ಅಖಿಲಾಗಿ ಹೇಳಬೇಕಾಗಿತ್ತು ಅಂತ ವೀರಣ್ಣನ ಭಾವನೆ. ಆದ್ರೆ ನಾನು ಹಾಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನಿನ್ನ ಪಾರ್ವತಿ ಪ್ರೀತಿ ವಿಷಯ ನನಗ್ ಗೊತ್ತಿದೆ ಅಂತ ವೀರಣ್ಣನ್ ಗೊತ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನು ಯಾಕೆ ಈ ವಿಷಯದ ಬಗ್ಗೆ ಅಖಿಲ ಹತ್ರ ಮಾತಾಡ್ತಿಲ್ಲ ಅನ್ನೋ ವಿಷಯ ವೀರಣ್ಣನ ಮನಸ್ಸಲ್ಲಿ ಕೊರಿತಿರ್ಬೋದು. ಆದ್ರೆ ನಾನು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಈ ವಿಷಯದಲ್ಲಿ ಪಾರ್ವತಿನೇ ತನ್ನ ಮನಸ್ಸನ್ನ ಕಲ್ ಮಾಡ್ಕೊಂಡಿರುವಾಗ ನಾನು ಅಖಿಲ ಹತ್ರ ಹೇಗೆ ಮಾತಾಡ್ಲಿ? ಏನಂತ ಮಾತಾಡ್ಲಿ? ಮಾತಾಡಿ ಏನ್ ಪ್ರಯೋಜನ? ಇನ್ನು ಅಖಿಲಾಗೆ ನಿಮ್ಮಿಬ್ರು ಪ್ರೀತಿ ವಿಷಯ, ನೀನು ಅವಳಿಗೆ ತಾಳಿ ಕಟ್ಟಿರೋ ವಿಷಯ ಇದ್ಯಾವುದು ಗೊತ್ತಿಲ್ಲ. ಅದಕ್ಕೆ ಅವಳು ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳೆ. ಆದ್ರೆ ಈ ವಿಷಯ ಎಲ್ಲ ವೀರಣ್ಣನ್ ಗೊತ್ತು. ಅದಕ್ಕೆ ಅವನು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾನೆ. ಪರಿಸ್ಥಿತಿ ಒಂದೇ, ಮನಸ್ಥಿತಿಗಳು ಬೇರೆ ಬೇರೆ. ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಎಲ್ಲರೂ ಸರಿಯಾಗಿ ನಡ್ಕೋತಿದ್ದಾರೆ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡು, ವೀರಣ್ಣನ ಮಾತು ನನ್ಗೇನ್ ತಟ್ಟಲ್ಲ. ಹೆಂಡತಿ ಭಾವನೆಗಳಿಗೆ ಗೌರವ ಕೊಡಬೇಕಾಗಿರೋದು ಪ್ರತಿಯೊಬ್ಬ ಗಂಡನ ಕರ್ತವ್ಯ ಅಂತ ನಾನ್ ನಂಬಿದ್ದೀನಿ. ಆದರೆ ನೋಡೋರ್ ಕಣ್ಣಿಗೆ ಅದು ಬೇರೆ ಬೇರೆ ತನನೇ ಕಾಣಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಆದಿತ್ಯ, ಈಗ ನನಗಿರೋ ಯೋಚನೆ ಏನ್ ಗೊತ್ತಾ? ಇಷ್ಟೆಲ್ಲ ಆದ್ಮೇಲಾದರೂ ಪಾರ್ವತಿ ಅವಳ ಮನಸ್ಸನ್ನ ಬದಲಾಯಿಸ್ಕೋಬೋದಿತ್ತಲ್ಲ. ಯಾಕಿನ್ನೂ ಮನಸ್ಸನ್ನ ಕಲ್ ಮಾಡ್ಕೊಂಡಿದ್ದಾಳೆ? ನನಗನ್ಸುತ್ತೆ ಗಂಡನ ಪ್ರೀತಿ ಕಳ್ಕೋಬಾರ್ದು ಅನ್ನೋದಕ್ಕಿಂತ ಅಪ್ಪನ ಸ್ವಾಭಿಮಾನ ಕಾಪಾಡ್ಕೊಳ್ಳೋದು ದೊಡ್ಡದನ್ಸಿ ಹೀಗೆಲ್ಲ ಮಾಡ್ತಿದ್ದಾಳೆ. ಇದು ಎಲ್ಲದರ ಸೂತ್ರಧಾರಿ ಸಾವಿತ್ರಕ್ಕ. ಅಮ್ಮೋರೆ, ಭಾವ ಪಾಪ ಹೊಟ್ಟೆ ಹಸಿವು ಅಂತ ಒದ್ದಾಡ್ತಾ ಇದ್ರು. ಊಟ ಮಾಡಿ ಅಂದ್ರೆ ನಿಮ್ ತಂದೆ ಉಪವಾಸದಿಂದ ಹೊರಗಡೆ ಕೂತಿರುವಾಗ ನಾನ್ ಊಟ ಮಾಡೋದು ಸರಿಯಲ್ಲ, ನನಗ್ ಬೇಡ ಅಂತ ಹೇಳಿದ್ರು. ಒಂದು ಚಿಕ್ಕ ತಲೆನೋವು ತಡ್ಕೊಳ್ಳೋದಕ್ಕಾಗದೆ ಕಾಫಿ ಕುಡಿಯೋರು ಇನ್ನು ಹೊಟ್ಟೆ ಹಸುವನ್ನ ತಡ್ಕೋತಾರ? ಅದಕ್ಕೆ
ಬೇಗ ಊಟ ತಗೊಂಡು ಹೋಗಿ ಭಾವಂಗ್ ಕೊಡಿ. ಸರಿ ಅಮ್ಮೋರೆ. ಸಾವಿತ್ರಕ್ಕ, ನಾನು ಯಜಮಾನ್ರಿಗೆ ಊಟ ತಗೊಂಡೋಗಿ ಕೊಡ್ತೀನಿ. ಅವ್ರಿಗೆ ಏನ್ ಬೇಕು ಬೇಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾ ಸಾವಿತ್ರಕ್ಕ, ಬೇರೆ ಯಾರು ಊಟ ತಗೊಂಡು ಹೋಗಿ ಕೊಟ್ರೆ ಭಾವ ಊಟ ಮಾಡಲ್ಲ. ನೀವೇ ಹೋಗಿ ಊಟ ಕೊಡಿ. ಸರಿ ಅಮ್ಮೋರೆ. ವಾಹ್ ಸಾವಿತ್ರಮ್ಮ, ಊಟ ಅಂದ್ರೆ ಇದು. ಅಬ್ಬಬ್ಬಬ್ಬ, ಏನ್ ರುಚಿಯಾಗಿತ್ತು ಊಟ. ಈ ತರ ಊಟ ತಿಂದು ತುಂಬಾ ದಿನಗಳೇ ಆಗೋಗಿತ್ತು. ಈ ಮನೇಲಿ ಅಮ್ಮನ್ ಬಿಟ್ರೆ ನಿಮ್ಮಷ್ಟು ಚೆನ್ನಾಗಿ ಅಡಿಗೆ ಮಾಡೋದಕ್ಕೆ ಯಾರಿಗೂ ಬರಲ್ಲ ನೋಡಿ. ಅದೇನೋ ಗೊತ್ತಿಲ್ಲ ಸಾವಿತ್ರಮ್ಮ, ಇಷ್ಟು ದಿನ ಅಡಿಗೆ ಹಿಡಿಸ್ತಾ ಇರ್ಲಿಲ್ವೋ ಅಥವಾ ಅಡಿಗೆ ಮಾಡೋರು ಹಿಡಿಸ್ತಾ ಇರ್ಲಿಲ್ವೋ ಗೊತ್ತಿಲ್ಲ. ಆದ್ರೆ ಇವತ್ತು ನೀವು ಮಾಡಿರೋ ಅಡುಗೆ ಅಂತೂ ಸೂಪರ್. ಹೊಟ್ಟೆ ಬಿರಿಯುವಷ್ಟು ತಿಂದೆ. ಮನೆಯಲ್ಲಿ ಬೇರೆ ಯಾರು ಅಡ್ಗೆ ಮಾಡಿದ್ರು, ನಿಮಗೆ ಇಷ್ಟ ಆಗಲ್ಲ ಅಂತ ನಾನೇ ಬೇರೆ ಮಾಡ್ಕೊಂಬಂದೆ ದೊಡ್ಡ ಯಜಮಾನ್ರೆ. ಒಳ್ಳೆ ಕೆಲಸ ಮಾಡಿದೀವಿ ಸಾವಿತ್ರಮ್ಮ. ನಮ್ಗೆ ಇಷ್ಟ ಆದವ್ರು ಅಡುಗೆ ಮಾಡಿದ್ರೆ ಮಾತ್ರ ತಿನ್ಬೇಕು ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಅಡಿಗೆ ಎಷ್ಟೇ ಚೆನ್ನಾಗಿದ್ರು ತಿನ್ನೋ ಮನ್ಸೇ ಆಗಲ್ಲ. ದೊಡ್ಡ ಯಜಮಾನ್ರೆ, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ. ಒಂದ್ಯಾಕೆ ಸಾವಿತ್ರಮ್ಮ, ಹತ್ತು ಹೇಳಿ. ನಮ್ ಬಗ್ಗೆ ಯೋಚನೆ ಮಾಡದೇ ಇರೋರ್ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡ್ಬೇಕು? ಹೌದಲ್ವಾ? ಹ್ಞೂ ದೊಡ್ಡ ಯಜಮಾನ್ರೆ, ಮೊದ್ಲು ನಾವು ಗಟ್ಟಿಯಾಗಿರ್ಬೇಕು. ಈಗ ನನ್ನೇ ತಗೊಳ್ಳಿ, ಮನೆ ಕೆಲ್ಸಗಳನ್ನ ಮಗಳ ತರ ತುಂಬಾ ಪ್ರೀತಿ ಮಾಡಿದೆ. ಆದ್ರೆ ಅವಳು ಒಂದೇ ಮಾತಿನಲ್ಲಿ ನಿನಗೂ ನನಗೂ ಏನ್ ಸಂಬಂಧ ಅಂತ ಹೇಳ್ಬಿಟ್ಟು ತಾಯಿ ಮಗಳ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಬಿಟ್ಲು. ಇಷ್ಟೇ ಜೀವನ. ಹೌದು ಸಾವಿತ್ರಮ್ಮ, ನಾವ್ ಯಾರನ್ನ ನಮ್ಮೂರು ಅಂತ ಅನ್ಕೊಳ್ತೀವೋ ಅವ್ರು ನಮ್ಮೋರು ಅಲ್ಲ ಅಂತ ಕೊನೆ ಕ್ಷಣದಲ್ಲಿ ಅರ್ಥ ಆಗುತ್ತೆ. ಸುಳ್ಳನ್ನ ಸತ್ಯ ಅನ್ಕೊಂಡು ಮೋಸ ಮಾಡೋರ ಹತ್ರ ಸಂಬಂಧ ಬೆಳ್ಸಕ್ ಹೋಗೋದು ನಮ್ಮ ಮೂರ್ಖತನ. ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋ ಹಾಗೆ ಆಗೋಗಿರೋದ್ರ ಬಗ್ಗೆ ಈಗ ಯಾಕೆ ಯೋಚನೆ ಬಿಡಿ. ಸಾವಿತ್ರಮ್ಮ, ಇನ್ಮೇಲೆ ನನಗೆ ಕಾಫಿ, ತಿಂಡಿ, ಊಟ ಎಲ್ಲ ನೀವೇ ಕೊಡ್ಬೇಕು, ಆಯ್ತಾ? ನಾನಾ ದೊಡ್ಡ ಯಜಮಾನ್ರೆ? ಈ ಮನೇಲಿ ನನ್ ಬೇಕು ಬೇಡಗಳು ನಿಮ್ಮನ್ ಬಿಟ್ರೆ ಯಾರಿಗ್ ಗೊತ್ತಿರುತ್ತೆ ಹೇಳಿ? ಅವಳ ಮನ್ಸನ್ನ ಬದಲಾಯಿಸಕ್ಕೆ ನಾವಿಷ್ಟೆಲ್ಲ ಮಾಡಿದ್ವಿ. ಆದ್ರೆ ಅವಳ ಮನ್ಸು ಬದಲಾಯಿಸ್ದೆ ಹಾಗೆ ಹೋದ್ಲು. ಅವಳು ಬದಲಾಗಲ್ಲ ಸಾವಿತ್ರಮ್ಮ, ನೀವು ಹೊರಡಿ. ಊಟದ ತಟ್ಟೆ ಮುಂದೆ ಇಟ್ಕೊಂಡು ಹೊಟ್ಟೆ ತುಂಬದವ್ರ ತರ ಮಾತಾಡಿದ್ರಲ್ಲ ದೊಡ್ಡ ಯಜಮಾನ್ರೆ, ನಿಜವಾಗ್ಲೂ ನಿಮ್ಗೆ ಹೊಟ್ಟೆ ಹಸಿತಾ ಇಲ್ವಾ? ಹೊರಗೆ ಜನನಿಯವ್ರ ತಂದೆ ಗಾಳಿ ಮಳೆನ ಲೆಕ್ಕಿಸ್ದೆ ನಮ್ ಪ್ರೀತಿಗೋಸ್ಕರ ಧರಣಿ ಕೂತಿರುವಾಗ ನನಗೆ ಹೇಗೆ ಊಟ ಸೇರುತ್ತೆ ಸಾವಿತ್ರಮ್ಮ? ನಿಮ್ ಹಣೆ ಬರದಲ್ಲಿ ಪಾರ್ವತಿ ನಿಮ್ಗೆ ಸಿಗ್ಬೇಕು ಅಂತ ಬರ್ದಿದ್ರೆ ಅದನ್ನ ಯಾರಿಂದಲೂ ತಪ್ಸಕ್ ಆಗಲ್ಲ ದೊಡ್ಡ ಯಜಮಾನ್ರೆ. ಧೈರ್ಯವಾಗಿರಿ. ಕಣ್ಣಿನ ಹುಡುಗಿ ದೂರ ಇದ್ದಾಗ ಅವಳನ್ನ ಪಡ್ಕೊಳ್ಳೋದಕ್ಕೆ ಬರ್ತಾಡ್ದೆ. ಈಗ ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ಬದ್ದಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನನ್ನ ಜೀವನ ಅಯೋಮಯ. ಮೇಡಮ್, ಪಾರು, ಇದೇನಿದು? ನನ್ನ ನೋಡ್ಕೊಂಡು ನನ್ನ ರೂಮ್ ವರ್ಗೂ ಬಂದ್ಬಿಟ್ಟಿದ್ಯಾ? ಮಾಡಕ್ಕೇನು ಕೆಲಸ ಇರ್ಲಿಲ್ವಾ? ಅಡ್ಗೆ ಹೇಗಿತ್ತು ಮೇಡಮ್? ತಿಂದ್ರೆ ತಾನೇ ಗೊತ್ತಾಗೋಕೆ. ನೀವು ಊಟ ಮಾಡಿಲ್ವಾ? ಮತ್ತೆ ಮಾಡಿದ ಅಡ್ಗೆಲ್ ಸ್ವಲ್ಪ ಕಮ್ಮಿ ಆಗಿತ್ತು. ಅದು ಪಾರ್ವತಿ, ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ವಲ್ಲ, ಹೊಟ್ಟೆ ತುಂಬಾ ಹಸುವಾಗ್ತಿತ್ತು. ಅದಕ್ಕೆ ಇಷ್ಟೇ ಅನ್ನ ಒಂಚೂರ್ ಮಜ್ಜಿಗೆ ಹುಳಿ ಬಿಟ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು. ನೀನ್ ಮಾಡಿದ್ದಾ? ನಿಂದು ಊಟ ಆಯ್ತಾ? ಇಲ್ಲ ಮೇಡಮ್. ಓ, ಅಕ್ಕ ಊಟ ಮಾಡ್ಲಿಲ್ಲ ಅಂತ ನೀನು ಏನು ತಿನ್ಲಿಲ್ವಾ? ಅಲ್ವೇ ಪಾರು, ಇಷ್ಟು ದಿನ ನಮ್ಮ ಆದಿತ್ಯನ್ ಕೈ ಕೈ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ನುಲ್ದಾಡ್ತಿದ್ದೆ. ಇದ್ದಕ್ಕಿದ್ದಂಗೆ ಅವನನ್ ಕಂಡ್ರೆ ಆಗಲ್ಲ ಅನ್ನೋ ತರ ಆಡ್ತಿದ್ಯಲ್ಲ, ಯಾಕೆ? ಅಂದ್ರೆ ಇಷ್ಟು ದಿನ ನಿಮ್ಮಿಬ್ಬರ ಮಧ್ಯೆ ನಡೆದಿದ್ದೆಲ್ಲ ನನ್ ಸಿಂಡ್ರೆಲಾ ಎಫೆಕ್ಟ್ ಒಂದಂಗಾಯ್ತು ಅಲ್ವಾ? ಅಪ್ಪ ದೇವ್ರೆ. ಪಾರ್ವತಿ, ಈಗ ಆದಿತ್ಯನ ಮದ್ವೆ ಆಗಲ್ಲ ಅಂತ ಹೇಳಿದ್ಯಲ್ಲ, ಅದು ನಿಜ ತಾನೇ? ಅಪ್ಪ,
ನನ್ ಸಿಂಡ್ರಲ್ಲ ಎಫೆಕ್ಟು ಸುಟ್ರು ಗಾಳಿ ಎಫೆಕ್ಟು ಒಟ್ಟಲ್ಲಿ ನೀನ್ ಆದಿತ್ಯನಿಂದ ದೂರ ಆದ್ಯಲ್ಲ ನನ್ಗೆ ಅಷ್ಟೇ ಸಾಕು. ಅಯ್ಯೋ, ಅದೊಂದೇ ವಿಷಯಕ್ಕೆ ನನ್ಗೆ ನಿನ್ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಈಗ ನನ್ಗೆ ಫುಲ್ ಸಮಾಧಾನ. ಇನ್ಮೇಲೆ ಈ ದಾಮಿನಿ ನಿನಗೆ ಯಾವಾಗ್ಲೂ ಸಪೋರ್ಟ್ ಆಗಿರ್ತಾಳೆ. ನಿನಗೆ ಏನ್ ಬೇಕಾದ್ರೂ ಅಂದ್ರೆ ಏನ್ ಸಹಾಯ ಬೇಕಾದ್ರೂ ಸಂಕೋಚ ಇಲ್ದೆ ಕೇಳು, ನಾನ್ ಮಾಡ್ತೀನಿ. ಸರಿ ಮೇಡಮ್, ನಾನೇನೋ ಕೇಳ್ತೀನಿ. ಕೇಳು ಕೇಳು ಮೇಡಮ್, ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ. ಇದೊಂದ್ ಸಹಾಯನೇನೆ, ಪೀಠ್ಗೆ ಬೇಡ, ವಿಷಯಕ್ ಬಾ. ಹೊರಗೆ ಉಪವಾಸಕ್ಕೆ ಕೂತಿರೋ ಬುದ್ಧಿಯವರು ಉಪವಾಸ ನಿಲ್ಲಿಸ್ಬೇಕು. ಅವರು ಇಲ್ಲಿಂದ ಅವ್ರ ಊರಿಗೆ ಹೋಗ್ಬೇಕು ಮೇಡಮ್. ಹಾಗೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ಲೇ ಪಾರ್ವತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀಯಾ? ಛೇ, ಇಂಥ ಕೆಲ್ಸಗಳೆಲ್ಲ ಈ ದಾಮಿನಿಗೆ ಚಿಕ್ಕೆ ಹೊಡೆದಷ್ಟು ಸುಲಭ. ಈ ವಿಷಯನ ನೀನ್ ಮುಂಚೆನೆ ಬಂದ್ ಹೇಳಿದಿದ್ರೆ ಇಷ್ಟೊತ್ತಿಗೆ ಆ ವೀರಯ್ಯ ದೇವ್ರನ್ನ ಊರಿಗೆ ಬಸ್ ಹತ್ಸಿರ್ತಿದೆ. ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ಹೋಗಿ ವೀರಯ್ಯನ್ಗೆ ಊಟ ಮಾಡಿಸಿ ಊರಿಗೆ ಕಳ್ಸ್ಬಿಟ್ಟು ಬರ್ತೀನಿ, ನೋಡ್ತಾ ಇರು. ನಿನ್ನ ದೊಡ್ಡ ಯಜಮಾನ್ರ ಪ್ರೀತಿ ಪರವಾಗಿರೋರು ನಿನಗೆ ಅನ್ಯಾಯ ಆಗ್ಬಾರ್ದು, ಮೋಸ ಆಗ್ಬಾರ್ದು ಅಂತಾರೆ. ಆದ್ರೆ ಮಿಕ್ಕಿದ ಜನ ನೋಡೋ ದೃಷ್ಟಿನೇ ಬೇರೆ. ನೋಡು, ಮಗಳನ್ನ ಮುಂದಿಟ್ಕೊಂಡು ಶ್ರೀಮಂತರ ಆಸ್ತಿ ಲಪ್ಟಾಯಿಸಕೊಟ್ಟ ಬಡ್ಡಿ ಮಗ ಅಂತಾರೆ. ಆದ್ರೆ ನಾನೇ ಎಷ್ಟೋ ಸಲ ಬಡ್ಡಿಗೆ ದುಡ್ಡು ತಗೋತೀನಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಇವ್ರೇನೋ ಪ್ರೀತಿ, ಅದ್ರ ಮಹತ್ವ ಏನು ಅಂತ ಏನೇನೋ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ನಾಳೆ ಬಗ್ಗೆ ಚಿಂತೆ ಇಲ್ಲ, ಆತಂಕ ಇಲ್ಲ, ಏನು ಗಾಬರಿ ಇಲ್ಲ. ನಾಳೆ ದಿವಸ ಆಚೆ ಹೋದ್ರೆ ಜನ ಕ್ಯಾಕರಿಸಿ ಮಕ್ಕ ಹೋಗಿದ್ದಾರೆ. ಇಲ್ಲಿ ಬಿಡು, ಅವ್ರ ಸ್ಥಾನದಲ್ಲಿ ಅವ್ರು ಮಾಡ್ತಿರೋದು ಸರಿ, ನನ್ನ ಜಾಗದಲ್ಲಿ ನಾನು ಮಾಡ್ತಿರೋದು ಕೂಡ ಸರಿನೇ. 4 ದಿವಸ ನಿನ್ನ ನೋಡಿದ ಕೂಡಲೇ ಅವ್ರಿಗೆ ನಿನ್ನಲ್ಲಿ ಪ್ರೀತಿ, ಅನುಕಂಪ ಹುಟ್ಟುಬಿಟ್ಟಿದೆ ಅಂದರೆ ನಿಮ್ಮಪ್ಪ ನಮ್ಮ ನಾನು ನಿನ್ನ ಚಿಕ್ಕನಿಂದ ಆಡಿಸಿ ಬೆಳೆಸಿದವನು. ನಿನ್ನ ನೋವು ನನಗೆ ಅರ್ಥ ಆಗಲ್ವಾ? ನಿನ್ನ ಅಣ್ಣನ ಸ್ಥಾನದಲ್ಲಿರೋ ಬುದ್ಧಿ ಇವ್ರಿಗೆ ಎಷ್ಟು ನೋವು ಸಂಕಟ ಆಗ್ತಿದೆಯೋ, ನಿಮ್ಮಪ್ಪನಾಗಿ ಅದಕ್ಕಿಂತ ಹೆಚ್ಚಿನ ಸಂಕಟ ನನಗಾಗ್ತಿದೆ. ಹಲ್ ಕಟ್ಕೊಂಡು ಸುಮ್ಮನಿದ್ದೀನಿ. ಯಾಕೆ ಗೊತ್ತಾ? ನೀಯತ್ಗೋಸ್ಕರ. ಅವ್ರ ಪ್ರಕಾರ ನಾನು ಮಾಡ್ತಿರೋ ತಪ್ಪು ಅಂದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನಮ್ಮ ಪಾಡಲ್ಲಿ ನಾವು ಸ್ವಾಭಿಮಾನದಿಂದ ಬದುಕ್ತೀವಿ ಅಂದ್ರೂ ಬಿಡ್ತಾ ಇಲ್ವಲ್ಲ ಇವರು. ನಿನ್ ನೋವು ನನಗೆ ಅರ್ಥ ಆಗುತ್ತಪ್ಪ, ಯೋಚನೆ ಮಾಡ್ಬೇಡ. ನಿನ್ ಮನಸ್ಸಿನ ವಿರುದ್ಧ ನಾನು ಖಂಡಿತ ನಡ್ಕೊಳ್ಳೋದಿಲ್ಲ. ಯಾರೇನಂದ್ರು ತಲೆ ಕೆಡಿಸ್ಕೋಬೇಡ. ನಾವಿಟ್ಟ ಹೆಜ್ಜೆನ ಹಿಂತೆಗೆಯೋದ್ ಬೇಡ. ಏನಾಗುತ್ತೋ ಆಗ್ಲಿ, ಧೈರ್ಯವಾಗಿರೋಣ. ಅಖಿಲಮ್ಮ ತಲೆ ತಗ್ಗಿಸ್ತಾ ಇರೋ ತರ ನೋಡ್ಕೊಳ್ಳೋಣ. ಹಲೋ ಅಪ್ಪರೇ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಏನಾದರೂ ಅರ್ಜೆಂಟ್ ಇತ್ತಾ? ಎಲ್ಲಿಗಾದ್ರೂ ಹೋಗ್ಬೇಕಾ? ಈಗಲೇ ಬರ್ಬೇಕಾ? ಹೌದು, ಹೋಗ್ಬೇಕಾಗಿತ್ತು. ಎಲ್ಲಿಗಪ್ಪರೇ? ಸುಡುಗಾಡಿಗೆ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಬರ್ತೀಯಾ? ಸುಡುಗಾಡಿಗೆ ಹೇಗೆ ಹೋಗಕ್ಕಾಗತ್ತೆ ಅಪ್ಪವ್ರೆ? ಏನ್ ತಮಾಷೆ ಮಾಡ್ತಿದ್ದೀರಾ? ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನಿನಗೆ ತಮಾಷೆನಾ? ನಾನು ಯಾಕೆ ತಮಾಷೆ ಮಾಡ್ಲಿ ಅಪ್ಪವ್ರೆ? ಎಲ್ಲಿ ಬೆಂಕಿ ಹತ್ತಿದೆಯೋ ಅಲ್ಲಿಗೆ ನೀರು ಹಾಕಿದ್ರೆ ಎಲ್ಲ ಆರು ಹೋಗುತ್ತೆ. ನೀರು ಹಾಕಿದ್ರೆ ಆರು ಹೋಗೋದು ಬೆಂಕಿನೇ ಹೊರತು ಅದ್ರ ಹೊಗೆ ಅಲ್ಲ, ಅದು ಹಪ್ತಾನೇ ಇರುತ್ತೆ. ಹೌದು ಅಪ್ಪವ್ರೆ, ನೀವು ಹೇಳಿದ್ದು ಕರೆಕ್ಟೇ. ಆದ್ರೆ ಆರು ಹೋಗಿರೋ ಬೆಂಕಿ ಜೊತೆ ಹೊಗೆ ಜಾಸ್ತಿ ಹೊತ್ತಿರಲ್ಲ. ಎಲ್ಲ ತಿಳಿಯಾದ್ಮೇಲೆ ಅದು ಆರು ಹೋಗುತ್ತೆ. ಇಷ್ಟು ದಿನ ನಾನು ನೀನ್ ಬರೀ ಒಳ್ಳೆ ಕೆಲ್ಸಗಾರ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ನೀನ್ ಚತುರ ಮಾತುಗಾರ ಅಂತ. ಏನೋ ಅಪ್ಪವ್ರೆ,
ಎಲ್ಲ ದೇವ್ರ ದಯೆ. ಗಾದೆನೇ ಇಲ್ವಾ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ. ಬಿಡಿ, ಆಗ ಅದೇ ಮಾತಲ್ಲ. ಈಗ ನೀವು ಯಾಕೆ ಫೋನ್ ಮಾಡಿದ್ದು ಅಂತ ವಿಷಯ ಹೇಳಲೇ ಇಲ್ವಲ್ಲ ಅಪ್ಪರೇ? ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಯಾವ ವಿಷಯ ಅಪ್ಪರೇ? ನಿಶ್ಚಿತಾರ್ಥಕ್ಕೆ ಎಲ್ಲ ಸಿದ್ಧತೆ ಆಗಿದೆ, ಒಡೆಯ ವಸ್ತ್ರ ಎಲ್ಲ ಖರೀದಿ ಆಗಿದೆ, ಮಂಟಪಕ್ಕೂ ದುಡ್ಡು ಕೊಟ್ಟಾಗಿದೆ, ಆಮೇಲೆ ಯಾರ್ಯಾರು ಕರಿಬೇಕೋ ಎಲ್ರಿಗೂ ಆಮಂತ್ರಣ ಪತ್ರಿಕೆನೂ ಕೊಟ್ಟಾಗಿದೆ, ಊಟಕ್ಕೂ ಭರ್ಜರಿ ಸಿದ್ಧತೆ ಆಗಿದೆ. ಸಾಕು, ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಿರೋ ತರ ಮಾತಾಡಬೇಡ. ನಾನೀಗ ಮಾತಾಡಕ್ ಹೊರಟಿರೋದು ಆದಿತ್ಯ ಪಾರ್ವತಿ ಬಗ್ಗೆ. ಅರ್ಥ ಮಾಡ್ಕೋ. ಅರ್ಥ ಆಗೋದಕ್ಕಾಗ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕಾಗ್ಲಿ ಏನು ಉಳ್ದಿಲ್ಲ ಅಪ್ಪೋರೆ. ಯಾಕೆ? ನಿನ್ ಗೊತ್ತಿಲ್ವಾ? ಇಲ್ಲ ಅಪ್ಪೋರೆ, ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ, ಎಲ್ಲ ಕೇಳಿಸ್ಕೊಳ್ಳೋದಕ್ಕೂ ಸಿದ್ಧನಾಗಿದ್ದೀನಿ. ಆದಿತ್ಯ ನಿನ್ ಮಗಳನ್ನ ಪ್ರೀತಿಸಿದ್ದು, ಅವಳಿಗೆ ತಾಳಿ ಕಟ್ಟಿದ್ದು, ಇದ್ಯಾವುದು ನಿನ್ ಗೊತ್ತೇ ಇಲ್ವಾ? ಅಲ್ಲ ಹನುಮಂತು, ಅದು ಹೇಗೆ ಮದ್ವೆ ಆಗಿರೋ ಜೋಡಿಗಳನ್ನ, ಮನಸಾರ ಪ್ರೀತಿಸಿರೋ ಪ್ರೇಮಿಗಳನ್ನ ದೂರ ಮಾಡೋದಕ್ಕೆ ನಿನ್ ಮನಸ್ಸು ಬರುತ್ತೆ? ನೋಡು, ನೀನು ಒಂದು ಮಾತು, ನೀನು ಹೇಳೋ ಒಂದು ಮಾತಿಂದ ಪಾರ್ವತಿ ಮನಸ್ಸು ಕರಗುತ್ತೆ. ವೀರಣ್ಣನೇ ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಹೇಳಿದ ಮೇಲೂ ಅವಳು ತನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಕಾರಣ ನೀನು. ನೀನ್ ಮಾಡ್ತಿರೋ ಬ್ಲಾಕ್ ಮೇಲ್ಗೆ ಅವಳು ಬಲಿ ಆಗ್ತಿದ್ದಾಳೆ. ಒಂದು ನೆನಪಿಟ್ಕೋ ಹನುಮಂತು, ಆದಿತ್ಯ ಯಾಮಿನಿ ಮದುವೆ ಆಗೋದ್ರಿಂದ ನಿನ್ಗೆ ಸಮಾಧಾನ ಆಗ್ಬೋದು, ಅನ್ಕೊಂಡಿದ್ದು ಸಾಧಿಸಿದೆ ಅಂತ ಖುಷಿ ಪಡ್ಬೋದು. ಆದ್ರೆ ನಿನ್ ಮಗಳ ಜೀವನ ನರಕ ಆಗುತ್ತೆ, ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗುತ್ತೆ. ಅರ್ಥ ಮಾಡ್ಕೋ. ನೋಡು ಹನುಮಂತು, ಅವಳು ಎಲ್ರ ಮುಂದೆ ಬಂದು ತನ್ನ ಪ್ರೀತಿನ ಒಪ್ಕೊಳ್ಳೋಕೆ ನೀನ್ ಬಿಡದೇ ಇರ್ಬೋದು, ಆದ್ರೆ ಅವಳ ಮನಸ್ಸಲ್ಲಿ ಆದಿತ್ಯನ ಮೇಲಿರೋ ಪ್ರೀತಿನ ನಿನ್ ಯಾವತ್ತೂ ಸಾಯಿಸಕ್ಕಾಗಲ್ಲ. ಹನುಮಂತು, ನಿನ್ ಕೈ ಮುಗಿದು ಕೇಳ್ಕೊತೀನಿ, ಪಾರ್ವತಿಗೆ ಎಲ್ರ ಮುಂದೆ ಬಂದು ತನ್ನ ಪ್ರೀತಿನ ಒಪ್ಕೊಳ್ಳೋಕೆ ಒಂದು ಅವಕಾಶ ಕೊಡು. ಅಪ್ಪರೇ, ನಾನು ಇಲ್ಲಿಂದ ನಿಮ್ಗೆ ಕೈ ಮುಗಿತೀನಿ, ಬೇಕಾದ್ರೆ ಅಲ್ಲಿಗೆ ಬಂದು ಕಾಲ್ಗೂ ಬೀಳ್ತೀನಿ. ಸುಮ್ಮನೆ ನಡೀತಾ ಇರೋ ವಿಚಾರ ಮಾತಾಡಿ ಯಾಕೆ ಮನಸ್ಸು ಕೆಡ್ಸ್ಕೊತೀನಿ? ವಯಸ್ಸಾದ್ಮೇಲೆ ಆರೋಗ್ಯದ ಬಗ್ಗೆ ಗಮನ ವಹಿಸ್ಬೇಕಂತೆ. ಹೋಗಿ ಮಲ್ಕೊಳ್ಳಿ, ತಾನೇ ಯಜಮಾನ್ ನಿಶ್ಚಿತಾರ್ಥ ಇದೆ, ಓಡಾಟ ನಿಮ್ದೇ ಇರುತ್ತೆ, ಸುಸ್ತು ಮಾಡ್ಕೋಬೇಡಿ. ಹೋಗಿ ಮಲ್ಕೊಳ್ಳಿ ಅಪ್ಪರೇ. ಒಂದಿಡ್ಲಾ? ಜನನಿಯವರೇ, ತಗೊಳ್ಳಿ ಕಾಫಿ, ಬುದ್ಧಿಯವ್ರಿಗೆ ತಗೊಂಡೋಗಿ ಕೊಡಿ. ನಿಮ್ಮಪ್ಪಂಗೆ ನಾನೇ ಕಾಫಿ ಮಾಡಿ ತಗೊಂಡು ಹೋಗಿ ಕೊಡ್ತೀನಿ. ಬೇರೆಯವ್ರು ಮಾಡಿರೋ ಕಾಫಿನ ನಾನ್ ಯಾಕೆ ಕೊಡ್ಲಿ? ನಿಮ್ಮನ್ನ ಭಾವನ್ನ ಒಂದ್ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಎಲ್ಲದನ್ನು ಕಾಲಲ್ಲಿ ಒದ್ದು ಹೋಗ್ತಿರೋ ನಿಮಗೆ ಈಗ ನಮ್ಮಪ್ಪ ನೆನ್ಪಾದ್ರ? ಈಗ ಅವ್ರ ಮೇಲೆ ಕಾಳಜಿ ತೋರ್ಸೋದಿಕ್ ಬಂದಿದ್ದೀರಾ? ಕಾಫಿ ಕೊಟ್ಟು ಅವ್ರ ಮನಸ್ಸನ್ನ ಗೆಲ್ಬೇಕು ಅಂತ ಅನ್ಕೊಂಡಿದ್ರೆ ಅದು ನಿಮ್ ಭ್ರಮೆ. ಅವರು ಒಂದು ಸರಿ ಹೆಜ್ಜೆ ಇಟ್ರೆ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯಲ್ಲ. ಅದು ಅವ್ರ ಜಾಯಮಾನದಲ್ಲೇ ಬಂದಿಲ್ಲ. ಕೊಟ್ಟು ಮಾತನ್ನ ನಡೆಸ್ಕೊಳ್ಳೋದು ಅವ್ರ ರಕ್ತದಲ್ಲೇ ಬಂದಿದೆ. ಅವ್ರ ಮಾತಿಗೋಸ್ಕರ ಅವ್ರು ತಮ್ಮ ಪ್ರಾಣ ಕೊಡೋದಿಕ್ಕೂ ತಯಾರಾಗಿರ್ತಾರೆ ಅನ್ನೋದನ್ನ ಮರಿಬೇಡಿ. ನೀವು ಒಪ್ಪೋವರೆಗೂ ಅವರು ಆ ಜಾಗ ಬಿಟ್ಟು ಕದ್ಲಲ್ಲ ಅನ್ನೋದು ನೆನ್ಪಿರ್ಲಿ. ರೀ, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಸೂಪರ್ ರೆಡಿ ಆಗಿದ್ದೀನಲ್ವಾ? ಎಂಗೇಜ್ಮೆಂಟ್ ಅಲ್ಲಿ ನಾನೇ ಮಿಂಚಬೇಕು. ಹೊರಡೋದಕ್ಕೆ ಎಲ್ಲ ತಯಾರಾ? ಅಕ್ಕ, ನಾನು ಬೆಳಗ್ಗೆ 6 ಗಂಟೆಯಿಂದನೂ ರೆಡಿ ಆಗ್ತಾ ಇದ್ದೆ, ಈಗ ಮುಗೀತಕ್ಕ. ಪಾರ್ವತಿ, ಇದು ನಮ್ಮ ಆದಿತ್ಯ ಯಾಮಿನಿಗೆ ತೊಡಸ್ಬೇಕಾಗಿರೋ ಉಂಗ್ರ. ಇದನ್ನ ಜಾಗೃತಿಯಾಗಿ ನಿನ್ನ ಹತ್ರ ಇಟ್ಕೋ. ಸರಿ ಅಮ್ಮ.
ಪಾರ್ವತಿ, ಏನಮ್ಮ ಇದು? ಈ ನಿಶ್ಚಿತಾರ್ಥಕ್ಕೆ ರೂವಾರಿನೇ ನೀನು. ಯಾಕಿನ್ನೂ ಮನೆ ಬಟ್ಟೆನಲ್ಲೇ ಇದೆಯಾ? ಹೋಗು, ನಿನಗೋಸ್ಕರ ತರಿಸಿರೋ ಒಳ್ಳೆ ಸೀರೆ ಇದೆಯಲ್ಲ, ಅದನ್ನ ಉಟ್ಕೋ, ಅಲಂಕಾರ ಮಾಡ್ಕೊಂಡು ಸಿದ್ಧಳಾಗು. ಸರಿ ಅಮ್ಮ. ರಾಹುಕಾಲ ಇನ್ನೂ 10 ನಿಮಿಷ ಇದೆ. ಅದು ಮುಗಿದ ಮೇಲೆ ನಾವೆಲ್ಲ ಇಲ್ಲಿಂದ ಹೊರಡೋಣ. ಅಲ್ಲ ಅಖಿಲ, ವೀರಯ್ಯ ಬಾಗಿಲಿನಾಚೆನೆ ಕೂತಿದ್ದಾನೆ, ಹೇಗೆ ಹೋಗೋದು? ನೀನು ಹೊಸಲ್ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಹೆಣ ದಾಟ್ಕೊಂಡು ಹೋಗ್ಬೇಕು ಅಂತ ಬೇರೆ ಹೇಳಿದಾನೆ. ನೀನು ನಿನ್ನ ಮಗನಿಗೆ ನಿಶ್ಚಿತಾರ್ಥ ಮಾಡೋದೇ ಆದ್ರೆ ನಿನ್ನ ಮನೆ ಹೊಸಲನ್ನಲ್ಲ, ನನ್ನ ಹೆಣ ದಾಟ್ಕೊಂಡು ಇಲ್ಲಿಂದ ಹೋಗ್ಬೇಕು ನೀನು. ಅಯ್ಯೋ ಭಾವ, ಅವ್ರು ಮುಂದೆ ಕೂತಿದ್ರೆ ನಾವು ಹಿಂದ್ಗಡೆ ಬಾಗ್ಲಿಂದ ಹೋಗ್ಬಿಡೋಣ. ಹನುಮಂತು, ಹಿಂದಿನ ಬಾಗ್ಲಿಗೆ ಕಾರೆಲ್ಲ ಹಾಕ್ಬಿಡು, ಓಕೆನಾ? ದಾಮಿನಿ, ಇದು ನನ್ನ ಮನೆ. ನನ್ನ ಮನೆಯಲ್ಲಿ ನಾನೇ ಕಳ್ಳಿ ತರ ಯಾರಿಗೋ ಹೆದರ್ಕೊಂಡು ಹಿಂದಿನ ಬಾಗ್ಲಿಂದ ಹೋಗ್ಬೇಕಾ? ಸಾಧ್ಯನೇ ಇಲ್ಲ. ನಾನು ಮುಂದಿನ ಬಾಗ್ಲಿಂದಾನೇ ಹೋಗ್ತೀನಿ, ನಾವೆಲ್ಲರೂ ಹೋಗ್ತೀವಿ. ಅದೇನಾಗುತ್ತೋ ನೋಡೇ ಬಿಡೋಣ. ರಾಹುಕಾಲ ಇನ್ನು 10 ನಿಮಿಷ ಇದೆ. ಅದು ಮುಗಿದ ಮೇಲೆ ಎಲ್ಲರೂ ಹೋಗ್ತಾ ಇದ್ದೀವಿ ಅಷ್ಟೇ. ಅದೇ ಹೇಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ರಾಹುಕಾಲ ಮುಗೀತು, ಎಲ್ಲರೂ ಮುಂದ್ಗಡೆ ಬಾಗ್ಲಿಂದಾನೇ ಹೋಗೋಣ. ಬನ್ನಿ. ನಿನ್ಗೊಂದು ಸಣ್ಣ ಕಥೆ ಹೇಳ್ತೀನಿ ಕೇಳು. ಈ ಆನೆ ನೋಡಿದ್ಯಾ ನೀನು? ಆನೆ ನೋಡಿದ್ಯಾ ಯಾವತ್ತಾದ್ರೂ? ಅದಕ್ಕೆ ಮದ ಬರುತ್ತಂತೆ. ಬಂದಾಗ ಸೊಂಡ್ಲಿಂದ ಭೂಮಿನ ಕೆರೆದು ಮಣ್ಣು ತೆಗೆದು ತನ್ನ ತಲೆ ಮೇಲೆ ತಾನೇ ಹಾಕೊಳ್ಳುತ್ತಂತೆ. ಅದೇ ಇದು. ನೀನ್ ತಿಳ್ಕೊಂಡಿದ್ಯಾ ನನ್ನನ್ನು ಯಾಮರ್ಸ್ದೆ ಅಂತ?
ನಿನಗ್ ಗೊತ್ತಿಲ್ಲ, ನೀನೇ ಯಾಮರ್ಸ್ಕೊಂಡಿದ್ಯಾ ಅಂತ. ನಾನಿಲ್ಲಿ ಬಂದಿದ್ದು ನನಗೋಸ್ಕರ ಅಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಅಥವಾ ನನ್ನ ಮಗಳು ಇಲ್ಲಿ ಬಾಳ್ವೆ ಮಾಡ್ತಿದ್ದಾಳೆ ಅಂತಲ್ಲ. ಯಾವ್ದೋ ಗಳಿಗೆಯಲ್ಲಿ ನಿನ್ನ ತಂಗಿ ಅಂತ ಒಪ್ಕೊಂಡೆ ನಿನ್ ಬಾಳ್ನ ಸರಿ ಮಾಡಕ್ಕೋ ನಾನು ಇಲ್ಲಿಗೆ ಬಂದಿದ್ದು. ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಆ ತಾಯಿ ಗುಣ ನಿನಗೆ ಅರ್ಥ ಆಗಿಲ್ಲ ಅಲ್ಲ? ಎಷ್ಟು ಸೇವೆ ಮಾಡಿದ್ಯಾ ನೀನು ಅವಳಿಗೆ. ನೀನ್ ಬಾಳ್ ಚೆನ್ನಾಗಿರ್ಬೇಕು ಅಂತ ಆ ತಾಯಿ ಯೋಚನೆ ಮಾಡಿದ್ಲೇನು? ಅಖಿಲಾಂಡೇಶ್ವರಿ ಏನು ಅಂತ 22 ವರ್ಷದಿಂದ ಕರೆಕ್ಟ್ ಆಗಿ ಆಕೆನ ಜಡ್ಜ್ ಮಾಡಿರೋನು ನಾನೊಬ್ನೇ ವೀರಯ್ಯ ದೇವ. ಮಣ್ ತಿನ್ನಿಸ್ಬಿಟ್ಲು. ಯಾರಿಗೆ? ನನಗಲ್ಲ, ನಿನಗೆ. ನಿನ್ನನ್ನ ದಾಳವಾಗಿ ಇಟ್ಕೊಂಡು ನನಗ್ ಸೋಲು ಉಣಿಸಿದಾಳೆ ಅಂತ ತಿಳ್ಕೊಂಡಿದ್ದಾಳ ಅವಳು. ಈ ವೀರಯ್ಯ ದೇವ ಸೋಲೋದಿಲ್ಲ. ನಾನ್ ಬದುಕಿರೋವರೆಗೂ ಅವಳ ಕನಸನ್ನ ಈಡೇರಕ್ ಬಿಡೋದಿಲ್ಲ. ಆಟ ಮುಗ್ದಿಲ್ಲ, ಇವತ್ತೇ ಶುರುವಾಗಿರೋದು. ಮಾಡ್ಲಿ ಅವಳು. ನಿಶ್ಚಿತಾರ್ಥ ಹೆಂಗ್ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ನಾನ್ ಬದುಕಿದ್ರೆ ಅದು ನಡೀಲಿ, ನೋಡೋಣ. ಇದು ಯಾವ ಜಾಗ ಇದು? ಅತ್ತೆ, ನಿಶ್ಚಿತಾರ್ಥ ನಡಿಬೇಕಾಗಿರೋದು ಬೇರೆ ಜಾಗದಲ್ಲಲ್ವಾ? ಇವತ್ತು ಆದಿ ಯಾಮಿನಿಯ ನಿಶ್ಚಿತಾರ್ಥ ನಡೆಯೋದು ಇಲ್ಲೇ. ಕೊನೆ ಕ್ಷಣದಲ್ಲಿ ಜಾಗ ಬದಲಾವಣೆ ಮಾಡಬೇಕಾಗಿ ಬಂತು. ಹಾಗಾದ್ರೆ ಮುಂಚೆ ಫಿಕ್ಸ್ ಆಗಿದ್ದ ಜಾಗಕ್ಕೆ ಅಪ್ಪ ಹುಡ್ಕೊಂಡು ಹೋಗಿರ್ತಾರೆ. ಏನ್ ಮಾಡೋದೀಗ? ಅಲ್ಲ, ನಮ್ ಲೆಕ್ಕಾಚಾರದ ಪ್ರಕಾರ ಇವತ್ತು ಆದಿತ್ಯನ ಎಂಗೇಜ್ಮೆಂಟ್ ಆ ಪಾರ್ವತಿ ಜೊತೆ ನಡಿಬೇಕಾಗಿತ್ತು. ಆದ್ರೆ ಅಖಿಲಾಂಡೇಶ್ವರಿ ನೋಡಿರೋ ಹುಡುಗಿ ಜೊತೆ ನಡೀತಿದೆ. ಆದಿತ್ಯ ಪಾರ್ವತಿನ ಒಂದ್ ಮಾಡೋಣ ಅಂತ ನಾನ್ ಅನ್ಕೊಂಡ್ರೆ ಪರವಾಗಿಲ್ಲ, ಈ ಎಂಗೇಜ್ಮೆಂಟ್ ನಡೀಲಿ ಬಿಡು ಅಂತ ಮಾಮ್ ಇಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ. ಮಾಮ್ ಪ್ಲಾನ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಮಾಮ್ ಇಂಟೆನ್ಷನ್ ಇವಾಗ ಅರ್ಥ ಆಯ್ತು. ಆದಿತ್ಯ ಯಾಮಿನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದಕ್ಕಿಂತ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆ ಮುರಿದು ಬಿದ್ರೆ ಅಖಿಲಾಗೆ ಹೆಚ್ಚು ಅವಮಾನ ಆಗುತ್ತೆ. ಅದಕ್ಕೆ ಇವತ್ತಿನ ಎಂಗೇಜ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ್ದು. ಮಾಮ್, ಯು ಆರ್ ಜೀನಿಯಸ್. ಸೊ ಇವತ್ತು ಆದಿತ್ಯ ವಿತ್ ಪಾರ್ವತಿ ಅಲ್ಲ, ಆದಿತ್ಯ ವಿತ್ ಯಾಮಿನಿ. ರಘು, ಏನ್ ಮಾತು ಅಂತ ಆಡ್ತಿದ್ದೀರಾ ರಘು? ಆದಿತ್ಯನ ಯಾಮಿನಿ ಮದುವೆ ಆಗೋದ್ರ ಬದಲು ಪಾರ್ವತಿ ಮದುವೆ ಆಗೋ ತರ ಇದ್ದಿದ್ರೆ? ರಘು, ನಿಮ್ ತಲೆಯಲ್ಲಿ ಈ ತರ ಯೋಚನೆ ಯಾಕೆ ಬರ್ತಾ ಇದೆ? ನೀವೇನಾ ಹೀಗೆಲ್ಲ ಮಾತಾಡ್ತಿರೋದು? ನನಗೆ ನಂಬಕ್ಕೆ ಆಗ್ತಿಲ್ಲ ರಘು.
ನನ್ನ ಮಾತು ಪೂರ್ತಿ ಕೇಳಿಸ್ಕೊ ಅಖಿಲ. ವೀರಯ್ಯ ಅನ್ಕೊಂಡ ಹಾಗೆ ಆದಿತ್ಯನ ಹಣೆಯಲ್ಲಿ ಪಾರ್ವತಿನೇ ಹೆಂಡತಿಯಾಗಿ ಬರಬೇಕು ಅಂತ ಆ ದೇವ್ರ ಇಚ್ಛೆ ಇದ್ರೆ ನಾವು ಅದಕ್ಕೆ ತಲೆ ಬಾಗ್ಲೇಬೇಕಲ್ವಾ? ನಾನು ಯಾರಿಗೂ ತಲೆ ಬಾಗೋದಿಲ್ಲ ರಘು. ಇವತ್ತು ಆದಿತ್ಯ ಯಾಮಿನಿಯ ನಿಶ್ಚಿತಾರ್ಥ ನಡೆಯುತ್ತೆ. ಈ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ಯಾಮಿನಿಯವರೇ, ಕಣ್ಕಪ್ನ ಜಾಸ್ತಿನೇ ಹಾಕೊಳ್ಳಿ, ನಿಮ್ ಕಣ್ಣಿಗೆ ಅದು ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನಿಮ್ ಯಜಮಾನ್ರಿಗೆ ಸಿಂಪಲ್ ಆಗಿದ್ರೇನೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಇಲ್ಲ, ನಮ್ಮ ಯಜಮಾನ್ರಿಗೆ ಕಣ್ಕಪ್ಪು ಅಂದ್ರೆ ತುಂಬಾ ಇಷ್ಟ. ಕೋಟೆಲಿ ನೀವ್ ಎಲ್ರನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದ್ರಲ್ಲೂ ಅವ್ರನ್ನಂತೂ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಗಂಡನ್ನ ಹೆಂಡತಿ ಅರ್ಥ ಮಾಡ್ಕೊಳ್ತಾರಲ್ಲ ಹಾಗೆ. ಯಜಮಾನ್ರಿಗೆ ಒಳ್ಳೆ ಸ್ನೇಹಿತೆ ಆಗ್ಬಲ್ಲೆ ಹೊರತು ಸಂಗಾತಿ ಅಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪಾರ್ವತಿ ಅವರೇ. ಆಕ್ಚುಲಿ ನಾನೇನೋ ಬಾಯ್ ತಪ್ಪಿ ಆಗಿ ಹೇಳ್ದೆ ಅಷ್ಟೇ. ನೀವಿಬ್ರು ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮನ್ನ ನಂಬ್ತೀನಿ. ಸರಿ, ನೀವು ತಯಾರಾಗ್ತಾ ಇರಿ, ನಾನು ಹೋಗಿ ಹೂ ತಗೊಂಡ್ಬರ್ತೀನಿ. ಪಾರ್ವತಿ ಅವರೇ, ನಿಮ್ಮ ಯಜಮಾನ್ರಿಗೆ ಹೂ ಅಂದ್ರೆ ಇಷ್ಟನಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅವ್ರಿಗೆ ಹೂ ಅಂದ್ರೆ ಇಷ್ಟ ಇದ್ರೆ ಪ್ರತಿದಿನ